ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇರ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ. ನನ್ನ ಚಾನಲ್ಗೆ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ. ಇವತ್ತೇನು ಇವಳು ಕಿಚನ್ ಇಂದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದಾಳೆ ಅಂತ ನೋಡ್ತಿದ್ರ. ನಾನ್ ನಿಮ್ಗೆ ಇವತ್ತೊಂದು ಬ್ಯೂಟಿಫುಲ್ ಡಿಶ್ ಜೊತೆ ಬಂದಿದ್ದೀನಿ. ಆ ಡಿಶ್ ಏನಂತ ಅಂದ್ರೆ ತಂದೂರಿ ಸೋಯಾ ಮಾಡ್ತಾ ಇದೀನಿ. ಸೊ ಲೆಟ್ಸ್ ಗೋ. ನಾನು ಯಾವ ತರ ಮಾಡ್ತೀನಿ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ, ಬನ್ನಿ. ಸೊ ಫಸ್ಟ್ ನಾನು ಏನ್ ಮಾಡಿದೀನಿ ಅಂದ್ರೆ ಸೋಯಾ ತಗೊಂಡಿದೀನಿ. ನಿಮ್ಗೆ ನಿಮ್ ಮನೇಲಿ ಎಷ್ಟು ಜನ ಕ್ವಾಂಟಿಟಿ ಬೇಕನ್ಸುತ್ತೆ ನಿಮ್ಗೆ ಅಷ್ಟು ಸೋಯಾ ತಗೊಳ್ಳಿ. ನಾವು 5 to 10 ಮೆಂಬರ್ಸ್ ಇರೋದ್ರಿಂದ ನಾನು ಇಷ್ಟು ತಗೊಂಡಿದೀನಿ ಸೋಯಾ. ನಾನು 1/2 an hour ಮುಂಚೆನೆ ಇದನ್ನ ಬಾಯ್ಲ್ ಮಾಡ್ಕೊಂಡು ಇಟ್ಟಿದ್ದೀನಿ. ನೆಕ್ಸ್ಟ್ ಇದನ್ನೆಲ್ಲ ಸ್ಕ್ವೀಸ್ ಮಾಡ್ಬೇಕು. ಸ್ಕ್ವೀಸ್ ಇನ್ ದ ಸೆನ್ಸ್ ಫುಲ್ ಹಿಂಡ್ಬೇಕು. ಈ ತರ ಫುಲ್ ಅದ್ರಲ್ಲಿ ನೀರು ಹಿಂಡ್ಕೊಂಡಿರುತ್ತೆ. ಸೊ ಅದಕ್ಕೆ ಫುಲ್ ಈ ತರ ಹಿಂಡ್ಬಿಟ್ಟು ಹಾಕ್ಬೇಕು. ನಾನು ಈ ತರ ನೀರ್ ಅದ್ರಿಂದ ತೆಗ್ದಿದ್ರು ಕೂಡ ಇಷ್ಟೊಂದು ನೀರೈತೆ. ಸೊ ನೀವ್ ಎಷ್ಟು ಸ್ಕ್ವೀಸ್ ಮಾಡ್ತೀರಾ ಅಷ್ಟು ವಾಟರಿ ಕಂಟೆಂಟ್ ಅದರಿಂದ ಹೋಗುತ್ತೆ. ಸೊ ಫುಲ್ ಈ ತರ ಸ್ಕ್ವೀಸ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಸ್ಕ್ವೀಸ್ ಮಾಡಿ ಹಿಡ್ಕೊಂಡಿದೀನಿ. ನೆಕ್ಸ್ಟ್ ಏನೇನ್ ಹಾಕ್ಬೇಕಂತ ಅಂದ್ರೆ ತೋರ್ಸು. ಇವತ್ ನನ್ಗೆ ವಿಡಿಯೋಗೆ ಹೆಲ್ಪ್ ಮಾಡ್ತಾ ಇರೋದು ಯಾರು ಅನ್ಕೊಂಡಿದೀರಾ? ನಮ್ಮ ಅಕ್ಕ. ಏನಿಷ್ಟು ಕ್ಲಾರಿಟಿ ಬರ್ತಾ ಇದೆ ಅನ್ಕೊಂಡಿದೀರಾ? ನನ್ ವಿಡಿಯೋ ಇಷ್ಟ ದಿನ ಆದ್ಮೇಲೆ ನಮ್ಮ ಅಕ್ಕ 17 Pro Max ತಗೊಂಡಿದ್ದಾಳೆ. ಅವಳ ಫೋನಿಂದ ಶೂಟ್ ಮಾಡಿಸ್ತಾ ಇದ್ದೀನಿ ಗೈಸ್. ಅವಳ ಹತ್ರನೇ ನೋಡಿ ತೋರ್ಸಿದ್ನ. ಫಸ್ಟ್ ಇದು ಚಿಲ್ಲಿ ಪೌಡರು, ನೆಕ್ಸ್ಟ್ ಟರ್ಮರಿಕ್ ಅರಿಶಿನ, ನೆಕ್ಸ್ಟ್ ಗರಂ ಮಸಾಲ, ನೆಕ್ಸ್ಟ್ ಇದು ಏನೇನೋ ಮಸಾಲಾ ಮಾಡೋ ಪಲಾವ್ ಪೌಡರ್ ತಗೊಂಡಿದ್ದೀನಿ. ಇದು ಇದ್ರೆ ಆಪ್ಷನಲ್ ಇದು. ಅಂಡ್ ನೆಕ್ಸ್ಟ್ ಇದು ಸಾಂಬಾರ್ ಪೌಡರ್, ಕಾರಿಯಾಂಡರ್ ಪೌಡರ್. ಅಂಡ್ ಇದನ್ನ ಹೇಳಂಗಿಲ್ಲ, ಇದು ನಮ್ದು ಸೀಕ್ರೆಟ್ ಮಸಾಲ. ಅಂಡ್ ಇದು ಕಸ್ತೂರಿ ಮೆಥೆ. ಅಂಡ್ ಸಾಲ್ಟ್ ತಗೋಬೇಕು, ನಾನು ಸ್ವಲ್ಪ ಹಾಕೊಂಡಿದ್ದೀನಿ. ಅಂಡ್ 1 ಲೆಮನ್ ಅಂಡ್ ಕರ್ಡ್ ತಗೋಬೇಕು. ಇದ್ರಲ್ಲಿ ಮತ್ತೆ ಏನ್ ಆಡ್ ಮಾಡ್ಬೇಕು ಅಂತ ಅಂದ್ರೆ ನಿಮ್ ಹತ್ರ ಇದ್ರೆ ತಂದೂರಿ ಪೌಡರ್ ಆಡ್ ಮಾಡಿ. ಬಿಕಾಸ್ ನಾವ್ ಮಾಡ್ತಾ ಇರೋದು ತಂದೂರಿ ಸೋಯಾ ಅಲ್ವಾ. ಸೊ ಅದಕ್ಕೋಸ್ಕರ ತಂದೂರಿ ಪೌಡರ್ ಆಡ್ ಮಾಡಿ. ಅದ್ ಆಡ್ ಮಾಡ್ಲೇಬೇಕು. ನಾನು ನಾನು ಗಡಿಬಿಡಿಯಿಂದ ಮಾಡ್ತಾ ಇರೋದ್ರಿಂದ ನನ್ನ ಹತ್ರ ಇರ್ಲಿಲ್ಲ. ಸೊ ಅದಕ್ಕೆ ನಾನು ಆಡ್ ಮಾಡಿಲ್ಲ. ನಮ್ಮಮ್ಮ ನೋಡ್ತಾ ಇದಾರೆ ಏನ್ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಅಂತ. ಸೊ ಕಮ್ ಲೆಟ್ಸ್ ಗೋ ಮಾಡೋಣ. ಸೊ ಗೈಸ್ ಫಸ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕರ್ಡ್ ಹಾಕೊಳ್ಳಿ. ನನ್ಗೆ ಇಷ್ಟ ಬೇಕು ಇಷ್ಟು ಹಾಕೊಂಡಿದೀನಿ. ನೆಕ್ಸ್ಟ್ ಸೀಕ್ರೆಟ್ ಮಸಾಲ ಹಾಕೊಂತ ಇದ್ದೀನಿ. ನೆಕ್ಸ್ಟ್ ಕಸ್ತೂರಿ ಮೆಥೆ, ನೆಕ್ಸ್ಟ್ ಕಾರಿಯಾಂಡರ್ ಪೌಡರ್, ನೆಕ್ಸ್ಟ್ ಪಲಾವ್ ಮಸಾಲ, ನೆಕ್ಸ್ಟ್ ಗರಂ ಮಸಾಲ, ನೆಕ್ಸ್ಟ್ ಟರ್ಮರಿಕ್. ತುಂಬಾ ಜಾಸ್ತಿ ಹಾಕ್ಬೇಡಿ. ತುಂಬಾ ಜಾಸ್ತಿ ಹಾಕಿದ್ರೆ ಫುಲ್ ಕಹಿ ಅಂತ ಫೀಲ್ ಆಗುತ್ತೆ ನಿಮ್ಗೆ. ನೆಕ್ಸ್ಟ್ ಚಿಲ್ಲಿ ಪೌಡರ್ ನಿಮ್ಗೆ ಎಷ್ಟು ಬೇಕು ಅಂತ ಅನ್ಸುತ್ತೆ ನಿಮ್ಗೆ ಟೇಸ್ಟ್ ಪ್ರಕಾರ ಹಾಕೊಳ್ಳಿ. ಅಂಡ್ ಫೈನಲಿ ಸಾಲ್ಟ್. ನಾನು ಇವತ್ತು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಸಾಲ್ಟ್ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ. ಬಿಕಾಸ್ ನಾವು ಆಲ್ರೆಡಿ ಸೋಯಾ ಬಾಯ್ಲ್ ಮಾಡ್ಬೇಕಾದ್ರೆ ಸಾಲ್ಟ್ ಹಾಕೊಂಡಿರ್ತೀವಿ. ಸೊ ಅದಕ್ಕೆ ಸ್ವಲ್ಪ ಲಿಮಿಟೆಡ್ ಆಗಿ ಹಾಕೊಳ್ಳಿ. ಸೋಯಾನ ನೀವು ವಾಟರ್ ಹಾಕಿದ ತಕ್ಷಣ ಸೋಯಾ ಹಾಕ್ಬಾರ್ದು. ಸೊ ಫಸ್ಟ್ ವಾಟರ್ ಬಾಯ್ಲ್ ಆಗ್ಬೇಕು. ಬಾಯ್ಲ್ ಆಗಾದ್ಮೇಲೆ ಸೋಯಾ ಹಾಕ್ಬೇಕು. ಸೊ ಇದು ಫುಲ್ ಹಿಂಗ್ ಕಲ್ಸ್ಕೋಬೇಕು ಗೈಸ್. ಒಂದ್ ಫೈನ್ ಪೇಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಇವಾಗ ಲೆಮನ್ ಹಾಕ್ತಾ ಇದ್ದೀನಿ. ಲೆಮನ್ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ, ಜಸ್ಟ್ ಟೇಸ್ಟಿಗೆ ಅಷ್ಟೇ ಅದು. ಸೊ ಇದಾದ್ಮೇಲೆ ಸೋಯಾನ ಇದ್ರಲ್ಲಿ ಡಂಪ್ ಮಾಡ್ಬೇಕು. ನಿಮಗ್ ಬೇಕು ಅಂದ್ರೆ ಕೈಯಲ್ಲಿ ಕಲ್ಸ್ಕೊಳ್ಳಿ, ಬೇಕು ಅಂದ್ರೆ ಸ್ಪೂನಲ್ಲಿ ಕಲ್ಸ್ಕೊಳ್ಳಿ. ನಾನು ಕೈಯಲ್ಲೇ ಕಲ್ಸ್ಕೊಂತ ಇದ್ದೀನಿ. ನೀವ್ ಎಷ್ಟೊತ್ತು ಮ್ಯಾರಿನೇಟ್ ಆಗಕ್ ಇಡ್ತೀರೋ ಅಷ್ಟು ಚೆನ್ನಾಗ್ ಬರುತ್ತೆ ಇದು. ನಾನ್ ವೆಜ್ ಎಲ್ಲ ಮಾಡ್ತಾರಲ್ಲ ಅವರೆಲ್ಲ ಮ್ಯಾರಿನೇಟ್ ಮಾಡಕ್ ಇಡ್ತಾರಲ್ಲ. ಸೊ ಅದೇ ತರ ವೆಜಿಟೇರಿಯನ್ಸ್ಗೆ ಇದು ನೋಡಿ. ಇದ್ರಲ್ಲಿ ಇನ್ನ ನೀರಿದೆ. ನೀವ್ ಎಷ್ಟು ಸ್ಕ್ವೀಸ್ ಮಾಡ್ಕೊಂತೀರೋ ಅಷ್ಟು ನಿಮಗೆ ಒಳ್ಳೇದು. ಜಾಸ್ತಿ ವಾಟ್ರಿ ಕಂಟೆಂಟ್ ಇದ್ರಲ್ಲಿ ಉಳ್ಕೊಳ್ಳಲ್ಲ. ನನ್ ಸ್ಕ್ವೀಸ್ ಆಗಿಲ್ಲ ಚೆನ್ನಾಗ್, ಅದಕ್ಕೆ ವಾಟ್ರಿ ಅಂತ ಅನ್ನಿಸ್ತೈತೆ. ಸೊ ಇದು 10-20 ಮಿನಿಟ್ಸ್ ಮ್ಯಾರಿನೇಟ್ ಆಗ್ಲಿ, ಆಮೇಲೆ ಬರ್ತೀನಿ. ಇದ್ರ ಜೊತೆ ನಾನು ಆನಿಯನ್ ಕೂಡ ಆಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ತಂದೂರಿ ಅಲ್ವಾ ಮಾಡ್ತಾ ಇರೋದು. ಅಂಡ್ ಜೊತೆ ಕ್ಯಾಪ್ಸಿಕಮ್ ಕೂಡ ಆಡ್ ಮಾಡಿ. ನಮ್ಮ ಮನೇಲಿ ಇವಾಗ ಇರ್ಲಿಲ್ಲ ಸದ್ಯಕ್ಕೆ. ಹರಿಬರಿಲ್ ಮಾಡ್ತಿರೋದ್ರಿಂದ ನನ್ ಫುಲ್ ಐಟಮ್ಸ್ ಎಲ್ಲ ಕರೆಕ್ಟ್ ಆಗಿ ತಂದು ಮಾಡ್ತಾ ಇಲ್ಲ. ಏನಿದೆ ಅದ್ರಲ್ಲೇ ಮಾಡ್ತಾ ಇದ್ದೀನಿ. ನಿಮ್ಗೆ ಬೇಕು ಅಂತ ಅಂದ್ರೆ ತಗೊಂಬಂದ್ಬಿಟ್ಟು ಮಾಡಿ. ಅಡಿಷನಲ್ ಏನೇನ್ ಆಡ್ ಮಾಡ್ಬೇಕಂದ್ರೆ ತಂದೂರಿ ಪೌಡರ್ ಮತ್ತೆ ಕ್ಯಾಪ್ಸಿಕಮ್ ಅಷ್ಟೇ. ಇದೆಲ್ಲ ಮ್ಯಾರಿನೇಟ್ ಆಗ್ಲಿ. ಸೊ ಬರೋಣ ಬನ್ನಿ. ಮ್ಯಾರಿನೇಟ್ ಆಗಕ್ ಇಟ್ಟಿದ್ದೀನಿ. ಸೊ ಗೈಸ್ ನಾನು ಅವಾಗ್ಲೇ ಹೇಳಿದ್ದಲ್ಲ 10-20 ಮಿನಿಟ್ಸ್ ಬಿಟ್ಟು ಮ್ಯಾರಿನೇಟ್ ಆಗಕ್ ಬಿಟ್ಟಿದೆ. ಸೊ ಇದು ಮ್ಯಾರಿನೇಟ್ ಆಗಿದೆ. ಅಂಡ್ ಇದು ತಂದೂರಿ ಸ್ಟಿಕ್ಸ್ ಎಲ್ಲಿಂದ ತಂತೆ ಅಂದ್ರೆ ಇದು ನಾವು ಗಿಫ್ಟ್ ಮಾಡಕ್ಕೆ ಸಮಥಿಂಗ್ ಏನೋ ಮಾಡಕ್ಕೆ ನಮ್ ಬಿಸ್ನೆಸ್ ಮಾಡಕ್ಕೆ ಅಂತ ತಗೊಂಡ್ಬಂದಿದ್ವಿ. ಆ ಬಿಸ್ನೆಸ್ ಫ್ಲಾಪ್ ಆಯ್ತು, ನಾವು ಡಿಸ್ಕಂಟಿನ್ಯೂ ಮಾಡಿದ್ವಿ. ಸೊ ಅದ್ರದ್ದೇ ಸ್ಟಿಕ್ಸ್ ಇತ್ತು, ಅದನ್ನೇ ಯೂಸ್ ಮಾಡ್ಕೊಂತ ಇದೀವಿ.
ಫ್ಲಾಪ್ ಆಗಿಲ್ಲ, ನಾವೇ ಕಂಟಿನ್ಯೂ ಮಾಡ್ಲಿಲ್ಲ, ಜಸ್ಟ್ ಪೋಸ್ಟ್ ಅಷ್ಟೇ ಬಿಟ್ವಿ. ಅದಾದ್ಮೇಲೆ ಎಷ್ಟೊಂದ್ ಜನ ಕೇಳಿದ್ರು ಮಾಡ್ತಾ ಇದ್ದೀರಾ ಅಂತ, ನಾವೇ ಇಲ್ಲ ಇಲ್ಲ, ಯಾಕಂದ್ರೆ ನಮ್ಮ ಅಕ್ಕನು ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಲ ಆಫೀಸ್ ಅಂತ, ನಾನು ಒಬ್ಳೆ ಏನ್ ಮಾಡ್ಲಿ. ಇಲ್ಲ ನಮ್ಮ ಅಮ್ಮಂದ್ ಹಿಂದ್ಗಡೆಯಿಂದ ರಿಯಾಕ್ಷನ್ಸ್ ಕ್ಯಾಪ್ಚರ್ ಮಾಡ್ಲೇಬೇಕು ನಮ್ರತ, ನೀನು ತಲೆ ಅಲ್ಲಾಡ್ಸೋದೆಲ್ಲ. ಸೊ ನಾನೊಂದ್ 4 ಸ್ಟಿಕ್ಸ್ ತಗೊಂಡಿದೀನಿ. ಅಂಡ್ ತಂದೂರಿ ಚುಚ್ಚೋದ್ ಗೊತ್ತಲ್ಲ, ನಮ್ಮ ಅಮ್ಮನ ಮೇಲೆ ನಂಗೆ ಇವಾಗ ಕೋಪ ಇರೋದು, ಸೊ ಅದಕ್ಕೆ ಚುಚ್ತಾ ಇದ್ದೀನಿ ಈ ತರ ಚುಚ್ಕೊಳ್ಳಿ. ಬೇಕು ಅಂದ್ರೆ ನಾನ್ ಬೇಕು ಅಂತ ಚಿಕ್ಕದ್ ಸೋಯಾ ತರ್ಸ್ಕೊಂಡಿದೀನಿ, ನಿಮಗ್ ಬೇಕು ಅಂದ್ರೆ ದೊಡ್ಡದ್ ತಗೊಳ್ಳಿ ಸೋಯಾನ. ಸೊ ಈ ತರ ಚುಚ್ಕೋಬೇಕು. ಇದ್ರ ಜೊತೆ ಕ್ಯಾಪ್ಸಿಕಮ್ ಕೂಡ ಆಡ್ ಮಾಡಿ ಕಲರ್ಫುಲ್ ಆಗಿ ಕಾಣಿಸುತ್ತೆ. ಸೊ ಗೈಸ್ ಈ ತರ ಹಾಕಿಟ್ಟಿದೀನಿ. ಅಂಡ್ ಇದಕ್ಕೊಂದ್ ಪ್ಲೇಟ್ ಬೇಕಲ್ಲ. ನಮ್ಮ ಅಮ್ಮ ಇದ್ದಾಗ ಯಾಕೆ ಕಿಚನ್ಗೆ ಬರಲ್ಲ ಅಂತಂದ್ರೆ, ಈ ತರ ಎಲ್ಲ ಹಾಳ್ ಮಾಡಿರ್ತೀನಿ ಕಿಚನ್ ನ, ನಮ್ಮ ಅಮ್ಮ ಬೈಯುತ್ತೆ. ಅದಕ್ಕೆ ನಾನು ಇವಾಗ ನಮ್ಮ ಅಕ್ಕ ಮಾಡ್ತಾಳಿರಿ ಗೈಸ್, ನಾನ್ ಸ್ವಲ್ಪ ಕೈ ತೊಳ್ಕೊಂತೀನಿ. ಗೈಸ್ ಇವಳು ಮುಖ ತೋರ್ಸಂದ್ರೆ ಬ್ಯಾಕ್ ಎಲ್ಲ ತೋರಿಸ್ತಾಳೆ ನೋಡಿ ಗೈಸ್. ತಿರ್ಗೆ ಈ ಕಡೆ, ನಿನ್ ಫೋನಲ್ಲಿ ಸಖತ್ತಾಗಿ ಬರುತ್ತೆ ತಿರ್ಗು. ನಾನ್ ಹಿಂಗೆ ಹಾಕ್ಬಿಡ್ತೀನಿ ಇವಾಗ. ಆನಿಯನ್ ಹಾಗೆ ನೋಡಿ ಗೈಸ್, ಜಾಸ್ತಿ ಇರ್ಲಿ ಅಂತ ಕ್ವಾಂಟಿಟಿ ಜಾಸ್ತಿ ಯಾರು ಕಳ್ಕೊಳಲ್ಲ. ನೀವು ಇಷ್ಟೊತ್ತಕ ಒಂದೊಂದನ್ನೇ ಎರಡೆರಡೆ ಕೊಟ್ರೆ ಎಲ್ಲಾರು ಕಳ್ಕೊಂಡ್ ಸುಮ್ಮನೆ ಅಂತಾರ. ನಾವ್ ಇನ್ನೂ ಒಂದ್ ಐಡಿಯಾ ಏನ್ ಮಾಡ್ಬೋದು ಗೊತ್ತಾ, ಒಂದಕ್ ಫುಲ್ ಈರುಳ್ಳಿ, ಒಂದಕ್ ಫುಲ್ ಶೆಫ್ ಇಲ್ಲ, ಜಸ್ಟ್ ಬೆದರಿಕೆ ಹಾಕ್ಬೇಕಂದ್ರೆ ಬಾಗಲ್ ತೋರಿಸ್ತೀನಿ ಅಂದ್ರೆ ಸಾಕು, ಎದ್ರಕೊಂತಾರೆ. ಅದೇ ನನ್ ಕೈವಾಡ. ಫಸ್ಟ್ ಎರಡು ಮಾಡೋಣ, ಯಾವ ತರ ಬರುತ್ತೆ ಅಂತ ನೋಡೋಣ ಬನ್ನಿ. ಇದು ನಾವು ಫಸ್ಟ್ ಟ್ರೈ ಇವತ್ ಮಾಡ್ತಾ ಇರೋದು. ನಾನು ಅವತ್ತೇ ಪಿಜ್ಜಾ ವ್ಲಾಗಲ್ಲಿ ತೋರ್ಸಲ್ವಾ, ನಮ್ಮ ಅಕ್ಕ ಸ್ವಲ್ಪ ಆ ತರನೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಸೊ ಬನ್ನಿ ಮಾಡ. ತಿನ್ನದಂದ್ರೆ ಸಮಾಧಾನ ಇರೋಲ್ಲ. 1 ನಿಮಿಷ ಇರಿ ಗೈಸ್. ಸೊ ಗೈಸ್ ಫಸ್ಟ್ ಗ್ಯಾಸ್ ಹಚ್ಕೊಂಡ್ಬಿಟ್ಟು, ಇದು ತಂದೂರಿ ಮಾಡೋ ಇದು ಪ್ಲೇಟಿಂಗ್ಸ್ ತರ ಬರುತ್ತೆ, ಅದನ್ನ ತಗೊಂಡ್ಬಿಟ್ಟು ಆಯಿಲ್ ಹಚ್ಚಿ, ಬೇಕು ಅಂದ್ರೆ ಗೀ ಹಚ್ಚಿ. ಫಸ್ಟ್ ಆಯಿಲ್ ಹಚ್ಕೊಂಡ್ಬಿಡಿ, ಆಮೇಲೆ ಲಾಸ್ಟಿಗೆ ಬೇಕಾದ್ರೆ ಕೋಟಿಂಗ್ ಗೀಯಲ್ಲಿ ಕೊಡುವಂತ್ರಿ. ಫಸ್ಟ್ ಆಯಿಲ್ ಹಚ್ಕೊಡಿ. ನಾನು ಫಸ್ಟ್ ಟ್ರೈ ಗೈಸ್ ಮಾಡ್ತಾ ಇರೋದು, ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ. ಇದು ಕಾಯ್ಬೇಕ್ ಕಣೆ ಈ ತರ. ಸೊ ಗೈಸ್ ನೋಡೋಣ ಬನ್ನಿ ಹೆಂಗ್ ಬರುತ್ತೆ ಅಂತ. ನಂಗೂ ಭಯ ಆಗ್ತೈತಿ. ಇವತ್ತೇ ನಾನು ಯಾವ್ದೋ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ರೀಲ್ಸ್, ಆ ತರಾನೇ ಆಗುತ್ತಾ ಬೇರೆ ತರ ಆಗುತ್ತಾ ನೋಡೋಣ, ವೈಟ್ ಮಾಡಿ. ನೀನ್ ಮಾಡಕ್ ಬರ್ತಿಲ್ಲ, ಜಾಗ ಬಿಡ, ನಾನೊಂದ್ಸಲ ಮಾಡ್ತೀನಿ ತಡಿಯೇ ನೋಡೋಣ. ಈ ತರ ನಾ ಮಾಡೋದು. ನಾವು ಜೀಜು ನೋಡ್ತಾ ಇರೋದು ಯಾವ ತರ ಅಂತಿದ್ದಾರೆ ಅಂತ. ಈ ಅಂಗಗಳೇನೋ ಮಾಡ್ತಾ ಇದಾವಲ್ಲ ಎರಡು ಸೇರ್ಕೊಂಡಂತ. ಅದ್ ಸುಟ್ಟೋಗ್ತಲೇ, ಅದನ್ನ ತೆಗೆದ್ಬಿಟ್ಟೆ ಮಾಡ್ಬೋದಲ್ಲೇ. ಅವ್ನು ಹಿಂಗೆ ತೋರ್ಸಿದ್ ಇನ್ಸ್ಟಾಗ್ರಾಮ್ ಅಲ್ಲಿ. ಇನ್ಸ್ಟಾಗ್ರಾಮ್ ಯೂನಿವರ್ಸಿಟಿ. ಇದು ಏನಾಗುದ್ ನೋಡೋಣ ಇರಿ ಗೈಸ್. ಫಸ್ಟ್ ಟ್ರೈ. ಅಯ್ಯೋ ಅದೇ ಹೇಳಿದ ಸುಟ್ಟೋಗುತ್ತೆ. ಅಷ್ಟು ಚುಚ್ಕ ಮಾಡ್ಬೇಕಾರೆ ಅಷ್ಟು ಮಾಡ್ಕೋ ಅಂದ್ರೆ ಎಣ್ಣೆ. ಗೈಸ್ ನೋಡ್ತಾ ಇರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ. ಹೌದು, see this ideas. ತಡಿ ಇದು ಒಂಚೂರು ಹಿಂದಕ್ಕೆ ಹೋಗ್. ಇದಕ್ಕಿಂತ ಬೆಟರ್ ಇಲ್ಲ ನಾನು. ಏನು ಒಲೆನಾ? ಹಂಚ್ಮೇಲೆ ಅದು ಡೈರೆಕ್ಟ್ ಬೆಂಕಿನೇ ಬೇಕು. ಅಯ್ಯೋ ಲೇ ಕಬ್ನದ್ ಎಲ್ಲಿಂದ ತರನೇ? ಅದು ಕಬ್ಬಣನ ಕಾಯ್ಕೊಂಡು. ಗೈಸ್ ಇದನ್ ಮಾಡ್ಬೇಡ್ರಿ, ಫ್ಲಾಪ್ ಆಗ್ತೈತೆ. ಯಾಕೋ ಫ್ಲಾಪ್ ಆಗ್ತೈತೆ. ಇವಾಗ ನಮ್ಮ ಅಕ್ಕ ಪ್ರಯೋಗ ಮಾಡಕ್ ಹೋಗ್ತಿದ್ದಾಳೆ. ನಮ್ ಮನೆ ಗ್ಯಾಸ್ ನಂಗೆ ಒಚ್ಚಕ್ ಬರೋದು, ಒತ್ತೆ ಅದ್ನ. ಗೈಸ್ ಇವಾಗ ನಮ್ಮ ಅಕ್ಕ ಮಾಡ್ತಾಳೆ, ಹೆಂಗ್ ಮಾಡ್ತಾಳೆ ನೋಡೋಣ. ಅಯ್ಯೋ ದೇವ್ರ, ಇವಳು ನನ್ಕಿಂತ ಬುದ್ಧಿವಂತೆ. ಇವಾಗ ಇವಳು ಯಾವ ತರ ಮಾಡ್ತಾಳೆ ನೋಡೋಣ ಬನ್ನಿ. ಏನ್ರಲ್ಲಿ ಹಾಕ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ ನಮ್ಗೆ. ಇದು ಬೇರೆ ಆಗ್ತಾ ಇಲ್ಲ. ಆಗ್ತದೆ ಕಣೆ, ಹ್ಯಾವ್ ಸಮ್ ಪೇಷನ್ಸ್.
ಓಂ ತಿರ್ಗುಸಂಗಿಲ್ಲ ಕಣೆ, ಒಂದೊಂದೇ ಸತಿ ತಿರ್ಗಿಸ್ಬೇಕು ಅನ್ಸುತ್ತೆ. ಇನ್ನೊಂದ್ ಗಿರ 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 ಅಂತ ತಿರುಗಿಸಿದ್ರೆ ನೋಡಿ ಗೈಸ್ ಹೆಂಗ್ ಆಗ್ತಾ ಇದೆ. ಆಗೈತೆ ಅನ್ಸುತ್ತೆ, ನೋಡೋಣ ಟೇಸ್ಟ್. ಗೈಸ್ ನೋಡ್ಬೋದು ಇವಳು ಹೆಂಗ್ ಮಾಡ್ತಾ ಇದ್ದಾಳೆ ಅಂತ. ಅಲ್ಟಿಮೇಟ್ ಏನೋ. ತೆಗಿ ತೆಗಿ ಸಾಕು, ತೆಗಿ ಸಾಕು. ಇವಳು ಫಸ್ಟ್ ಇದೆ ಹಾಫ್ ಮಾಡೋಣ, ಫಸ್ಟ್ ಟೇಸ್ಟ್ ಮಾಡೋಣ ಅದ್ ಯಾವ ತರ ಐತೆ ಅಂತ. ಇದ್ರಲ್ಲಿ ತೆಗಿ, ಇದ್ರಲ್ಲಿ ಫೋರ್ಕಲ್ಲಿ ಹೆಂಗಿದೆ ಟೇಸ್ಟ್ ನಿಜ ಹೇಳು. ಒತ್ತೋಗಿರೋ ತರ ಇದ್ಯಾ? ಚೆನ್ನಾಗಿಲ್ವಾ ಗೈಸ್? ಚೆನ್ನಾಗಿಲ್ವಂತೆ, ನೋಡೋಣ. ಚೆನ್ನಾಗಿಲ್ಲ, ಬಟ್ ಇದನ್ನ ಏನಾದ್ರು ಬೇರೆ ತರ ಮಾಡ್ಬೇಕು. ನನಗ್ ಗೊತ್ತಾಗುತ್ತೆ ಇರಿ ಗೈಸ್, ನಾನ್ ನೋಡ್ತೀನಿ. ಒತ್ತಾಗಿರೋ ತರ ಐತೆ ಗೈಸ್, ಚೆನ್ನಾಗಿಲ್ಲ. ಸೇಮ್ ಬಾರ್ಬಿಕ್ಯೂ. ಇದಕ್ಕೆ ಇನ್ನೊಂದು ಐಡಿಯಾ ಕೊಡೋಣ ನಾನು. ಇದನ್ನ ಮಾಡೋಕ್ಕಿಂತ ತಾಳಿಸ್ಬಿಟ್ರೆ ಇನ್ನೂ ಚೆನ್ನಾಗುತ್ತೆ. ಹಂಚ್ ಮಾಡೋ ಕುರ್ರೆ ಅವತ್ತು ನಾನು ಮಾಡಿದ್ದೆ, ನಿಂಗೆ ಕಳ್ಸಿದ್ನಲ್ಲ ಫೋಟೋ. ಗೈಸ್ ಇದು ವರ್ಕೌಟ್ ಆಗಲ್ಲ, ನೀವು ಮನೇಲೆಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ. ರೀಲ್ಸ್ ಎಲ್ಲ ನೋಡ್ಕೊಂಡು ಫ್ಲಾಪ್ ಸೀನ್ ಆಯ್ತು ಎಲ್ಲ ಎತ್ತಿಡ್ಬೇಕು. ರೀಲ್ಸ್ ಎಲ್ಲ ಮಾಡಕ್ ಹೋಗಿ ನೋಡ್ಕೊಂಡ್ ಮಾಡಕ್ ಹೋದ್ರೆ ಈ ತರನೇ ಆಗುತ್ತೆ. ನೀವು ಮಾಡಬೇಡಿ, ಇವಾಗ ಬೇರೆ ಟ್ರೈ ಮಾಡ್ತೀವಿ. ಹಂಚ್ಬೇಡ, ಇದು ಬಾಂಡ್ಲಿ ತಗೋ. ಸೊ ಇವಾಗ ಬಾಂಡ್ಲಿ ಎಲ್ಲಿ ಮಾಡ್ತೀವಿ ಇದನ್ನೆಲ್ಲ, ವೇಸ್ಟ್ ಇದೆಲ್ಲ. ಸಾಕು ನೋಡಿ ಗೈಸ್, ಇಷ್ಟು ಉರಿಯೋದೆ. ಇಷ್ಟೊಂದ್ ಎಣ್ಣೆ ಹಾಕೊಂಡವಳೆ ಇವಳು. ಮ್ಯಾರಿಡ್ ವುಮೆನ್, ಎಣ್ಣೆ ಎಷ್ಟು ಹಾಕೋಬೇಕು ಅಂತ ಗೊತ್ತಿಲ್ಲ ಇನ್ನ. ನೀನ್ ಏನು ಅಂತ ಲೇ ಇದು ಲೋಟದ ಇದ್ರೊಳ ಕುಯ್ಯಿ, ಲೋಟ ಕುಯ್ಯಿ. ಲೋಟ ಬಿಡು ಬಿಡು, ನಂಗೆ ಗೊತ್ತಾಯ್ತು. ಗೈಸ್ ಶಿವಮ್ಮಂಗ್ ಕಿಚನ್ ಸಂಭಾಳ್ಸಕ್ಕೆ ಬರಲ್ಲ ಇನ್ನ. ಸಿಂಪಲ್ ಟೆಕ್ನಿಕ್ಸ್ ಗೊತ್ತಿಲ್ಲ ಇನ್ನ. ಇವಳ್ದು ಮೀಟಿಂಗ್ ಆಫೀಸ್ ಮೀಟಿಂಗ್ ಯಾವಾಗ ನಮ್ ಜೀಜು ಕೇಳ್ಕೊಂಡ್ ಬರ್ತೀನಿ. ಜೀಜು ಒಳಗೆ ಯಾವ್ದಾನ ಮೀಟಿಂಗ್ ಬಂದ್ರೆ ಕರಿಬೇಕಂತ. ಲೇ ಇಲ್ಲೇ ಐತೆ ಕಣೆ, ಆಚೆ ಅಲ್ಲೇ ಐತೆ ಲ್ಯಾಪ್ಟಾಪ್ ಒಳ್ದು. ಸೊ ಹ್ಯಾಂಡ್ ಇವತ್ತು ನಮ್ ಜೀಜು ಟ್ರಿಪ್ ಹೋಗ್ತಾ ಇದಾರೆ ಗೈಸ್. ಅವ್ರ ಫ್ರೆಂಡ್ಸ್ ಜೊತೆ ನಮ್ಮ ಅಕ್ಕನ್ ಬಿಟ್ಬಿಟ್ಟು ಅವ್ರ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಬಂದಿದ್ದಾರೆ ಜರ್ಮನಿಯಿಂದ. ಎಲ್ಲ ಹೋಗ್ತಾ ಇದಾರೆ. ಎಲ್ಲಿಗೆ ಅಂತ ಅಂದ್ರೆ ಕಣ್ಣೂರ್ಗೆ ಹೋಗ್ತಾ ಇದಾರೆ. ಇಷ್ಟ ದಿನ ನಮ್ ಜೊತೆ ಹೋಗ್ತಾ ಇದ್ರು, ಇವಾಗ ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದಾರೆ. ಫಸ್ಟ್ ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ತಿದ್ರು, ಆಮೇಲೆ ನಮ್ ಜೊತೆ, ಇವಾಗ ಮತ್ತೆ ಅವ್ರ ಫ್ರೆಂಡ್ಸ್ ಜೊತೆನೆ ಹೋಗ್ತಾ ಇದ್ದಾರೆ. ಇವಾಗ ಗ್ಯಾಸ್ ಹಚ್ಚು ಸಾಕಾ? ಸಾಕು. ಗೈಸ್ ಅದು ಫ್ಲಾಪ್ ಆಗಿದ್ರಿಂದ ಬಾಂಡಳಿಯಲ್ಲಿ ಇಟ್ಟಿದೀವಿ ಇವಾಗ. ಬಾಂಡಲಿ ಕಲರ್ ನೋಡಿ ಯಾವ ತರ ಆಗಿದೆ. ತುಂಬಾ ವರ್ಷದಿಂದ ನಮ್ಮ ಮನೇಲಿ ಇದೆ ಬಾಂಡಲಿ. ನಮ್ಮ ಅಮ್ಮಂಗೆ ಏನಾದ್ರು ಹೇಳಿದ್ರೆ ಚೇಂಜ್ ಮಾಡು ಅಂತ, ಕಾರ್ತಿ ವೈಫ್ ಬಂದಾಗ ಚೇಂಜ್ ಮಾಡ್ತೀನಿ ಅಂತಾರೆ. ಅದಕ್ಕೆ ನಾವೇನು ಹೇಳಕ್ ಹೋಗಲ್ಲ ನಮ್ಮ ಅಮ್ಮಂಗೆ. ಸೊ ಇವಾಗಿನ ಡೈಲಾಗ್ ಹೊಡೆದ್ರು ನಮ್ಮಮ್ಮ. ಅಯ್ಯೋ ಡಮಲ್ ಡಕ್ಕ ಅಂತೈತೆ ಗೈಸ್. ಒಂದೇ ಸತಿ ಸುರಿಬೇಕಿರಿ ಇದನ್ನ. ಏನು ಮಾಡಕ್ ಬರ್ದೇ ಇರೋರ್ ಕಿಚನಿಗೆ ಬಂದ್ರೆ ಹಿಂಗೆ ಆಗೋದು. ಇಬ್ರು ಅಂತವ್ರೆ. ಮಾಡಕ್ ಹೋಗಿ ಏನೇನ್ ಆಗ್ತಿದೆ ನೋಡಿ ಗೈಸ್. ಸೊ ಗೈಸ್ ಇವಾಗ ಇದನ್ನ ಫುಲ್ ಇದ್ರಲ್ಲಿ ಹಾಕ್ಬಿಡೋಣ. ಇವಾಗ ಅಲ್ಲಾಡ್ಸೋಣ. ಎಷ್ಟೊಂದ್ ಜನ ಜೀವನದಲ್ಲಿ ಕಡ್ಡಿ ಅಲ್ಲಾಡಿಸ್ತಾರಲ್ಲ, ಸೊ ಆತರ ಬೇರೆ ಜೀವನದಲ್ಲಿ ಅಂತೂ ನಾವ್ ಆಡ್ಸಿಲ್ಲ. ಬಾಂಡಲಿಯಲ್ಲಿ ಕಡ್ಡಿ ಅಲ್ಲಾಡ್ಸೋಣ. ಸೊ ಗೈಸ್ ಇನ್ನೊಂದ್ ತರ ಸೋಯಾ ಬರುತ್ತೆ. ಲೂಸ್ ಅಲ್ಲಿ ಬರೋ ಸೋಯಾ ಈ ತರ ವಾಟರಿ ಕಂಟೆಂಟ್ ಜಾಸ್ತಿ ಬಿಡುತ್ತೆ. ಸೊ ನೀವ್ ಅದಕ್ಕೆ ಒಂದ್ ಬಾಕ್ಸ್ ಅಲ್ಲಿ ಬರುತ್ತೆ ಸೋಯಾ, ಆ ಬ್ರ್ಯಾಂಡ್ ಸೋಯಾ ತಗೊಳ್ಳಿ, ಅದ್ ಸೂಪರ್ ಆಗಿರುತ್ತೆ. ಈ ತರ ಸ್ಟಿಕ್ಕಿ ಆಗಲ್ಲ ಅದು. ಇದ್ ನೋಡಿ ಹೆಂಗ್ ಸ್ಟಿಕ್ಕಿ ಆಗಿದೆ ಅಂತ. ಏನ್ ಶಫೋ ಏನ್ ಕಥೆನೋ. ಇದು ಹೆಂಗಾಗುತ್ತೆ ಆಗ್ಲಿ, ಆಮೇಲೆ ತೋರಿಸ್ತೀನಿ ಲಾಸ್ಟಿಗೆ ಫೈನಲ್ ಔಟ್ಪುಟ್ ನಿಮ್ಮೆಲ್ರಿಗೂ. ಸೊ ಗೈಸ್ ನೋಡ್ರಿ, ಇಷ್ಟ ತನಕ ಏನೋ ಚೆನ್ನಾಗ್ ಆಗುತ್ತೆ ಅಂತ ಬಂದ್ರು. ಇವಾಗ ಯಾವಾಗ ಗೊತ್ತಾಯ್ತು ಇವ್ರಿಗೆ ಕೆಟ್ಟೋಗುತ್ತೆ ಅಂತ, ನಾನಂತೂ ನಿನ್ ಸವಸಕ್ ಬರಲ್ಲ ಅಂತ ಹೇಳೋಗ್ತಾಳಲ್ಲ. ಏನಾದ್ರೂ ಒಂದ್ ಮಾಡೇ ಮಾಡ್ತೀನಿ ನಾನು ಇದ್ರಲ್ಲಿ.
ವೇಟ್ ಮಾಡಿ. ತಿನ್ನೋ ತರ ಅಂತೂ ಮಾಡ್ತೀನಿ ಫೈನಲಿ. ಹೌದು. ಓ ಮೈ ಗಾಡ್, ಓ ಮೈ ಗಾಡ್ ಗೈಸ್, ಗೈಸ್, ಕ್ಯಾನ್ ಯು ಪ್ಲೀಸ್ ಸಿ? ಬಾಣ್ಲಿಯಿಂದ ತವಾಗ್ ಶಿಫ್ಟ್ ಆಗಿದ್ದೀನಿ. ಯಾಕಂದ್ರೆ ಸಿಂಕ್ ಅದೆಲ್ಲ ಪ್ಲೀಸ್ ಇಗ್ನೋರ್ ಮಾಡಿ. ಎಲ್ಲ ಇದರಲ್ಲಿ ತೋರಿಸ್ತೀನಿ ನೋಡಿ. ಇವಾಗಂತೂ ಸಖತ್ತಾಗಿರುತ್ತೆ ತಿನ್ನಕ್ ಟೇಸ್ಟ್. ನೋಡಿ, I don't know what she is ಒನ್ doing ಎಕ್ಸ್ ಅಲ್ಲಿ ಅಂತ. ತೋರ್ಸಿ ಹೆಂಗ್ ಕಾಣಿಸ್ತೈತೆ ಅಂತ. ವಾವ್ ತರ Oh, ಇದೊಂದ್ ಲೈಟ್ ಇದ್ರೆ ಚೆನ್ನಾಗ್ ಕಾಣಿಸ್ತು. ನಮ್ಮಮ್ಮ ಬರೋ ಅಷ್ಟರಲ್ಲಿ ಮಾಡಿ ಮುಗಿಸ್ಬೇಕು, ಇಲ್ಲ ಬಾಯಿಗೆ ಬಂದಂಗ್ ಬೈಸ್ಕೊಂತೀನಿ. ಬಿಗಿನರು ಬ್ಲಾಗ್ ಮಾಡೋದ್ರಲ್ಲಿ ಏನೋ ಮಾಡ್ತಿದ್ದೀನಿ. ಗಾಯ್ಸ್, ಏನೋ ಜೋರ ಮಾಡಲ್ಲ. ಮುಂದೆ ನಾನು ತಿನ್ಬೇಕು ಅಂತ ಅನ್ನಿಸ್ತಾ ತಿಂತೀನಿ. ವಾಮಿಟ್ ತರ ಇದ್ಯಾ ಗೈಸ್? ತಿನ್ನೋ ತರ ಅಂತೂ ಇಲ್ವಂತೆ. ಕಣೆ, ಯಾಕಂದ್ರೆ ತಾಳಸ್ ಬರೋದು, ಹುರ್ದಿದ್ದಾಯ್ತು, ಏನೇನೋ ಫ್ರೈ ಎಲ್ಲ ಆಯ್ತು. ಏನಾಗಲ್ಲ, ಇದನ್ನೇ ತಿಂದ್ರಿ ಇವಾಗ. ಇದಕ್ಕೆ ಏನಾರ ಒಂದ್ ಮಾಡ್ಬೇಕಲ್ಲ ಈಗ ನಾವು. ಸಾಸ್ ಹೆಚ್ಕೊಂತೀನಿ ಗೈಸ್. ಟ್ರೈ ಮಾಡ್ತೀನಿ ಇರಿ ನಾನು ಹೆಂಗೈತೆ ಅಂತ. ಸ್ಮ್ಯಾಶ್ ಮಾಡ್ಬಿಟ್ಟು ಕುಂಟೆ ತರ ಮಾಡಿ ಏನಾದ್ರೂ ಸಮಥಿಂಗ್ ಮಾಡಿ ಹೇಳ್ತೀನಿ. ಫ್ಲಾಪ್ ಆಯ್ತು ಡಿಶ್. ನೀವು ನಮ್ದು ನೋಡ್ಕೊಂಡು ಅಂತೂ ದಯವಿಟ್ಟು ಟ್ರೈ ಮಾಡಕ್ ಹೋಗ್ಬಿಡಿ. ಬೆವ್ರು ಸುರ್ಸ್ಕೊಂಡ್ ಮಾಡಿದಕ್ಕೂ ಸಾರ್ಥಕ ಆಗ್ಲಿಲ್ಲ. ಫ್ಲಾಪ್ ತಂದೂರಿ ಸೋಯಾ ಆಯ್ತು. ಇನ್ನೊಂದ್ ದಿವಸ ಇದನ್ನ ಟ್ರೈ ಮಾಡಕ್ ಹೋಗಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ನನ್ ಫೀಡ್ ಫುಲ್ ಬರೀ ಫುಡ್ಡಿಂದ ಸೋಯಾದೇ ಬರ್ತಿತ್ತು. ಸೊ ವೈ ನಾಟ್ ಅಂತ ಟ್ರೈ ಮಾಡಿ ಈ ತರ ಡಮಲ್ ಡುಮಿಲ್ ಡಕ್ಕ ಆಯ್ತು. ಆದ್ರೂ ತಿನ್ಬೋದು, ತಿಂದೇ ಇರೋ ತರ ಏನಿಲ್ಲ. ಅವ್ರು ಮಾಡಿದ ಅವ್ರಿಗೆ ಇಷ್ಟ ಆಗೇ ಆಗುತ್ತೆ ವಯಸ್ಸದ್ ಹೆಂಗಿದ್ರು. ನಮ್ಮಮ್ಮ ಬರೋಕ್ಕಿಂತ ಮುಂಚೆ ಕ್ಲಿಯರ್ ಮಾಡ್ಬೇಕು. ಇದನ್ನೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ಹೋಗ್ಬೇಕು. ಇವಾಗ ಇದ್ ಖಾಲಿ ಆಗ್ಬೇಕಲ್ಲ. ಸೊ ಏನೇನೋ ನಿಂಬೆಹಣ್ಣೆಲ್ಲ ಹಿಂಡ್ಬಿಟ್ಟು ಎಲ್ಲಾರ್ಗು ಪ್ರಯೋಗ ಮಾಡಕ್ ಹೋಗ್ತಾ ಇದೀನಿ. ಯಾರ್ಯಾರು ಏನೇನ್ ಅಂತ ಹೇಳ್ತಾರ ನೋಡೋಣ ಬನ್ನಿ. ಮೇ ಬಿ ವ್ಲಾಗ್ಗೋಸ್ಕರ ಚೆನ್ನಾಗೈತೆ ಅಂತ ಅಂದ್ರು ಅಂತಾರೆ ಅನ್ಸುತ್ತೆ. ತಿನ್ನಕ್ಕಂತೂ ವಾಮಿಟ್ ತರ ಐತೆ. ನೀವಂತೂ ಟ್ರೈ ಮಾಡಕ್ ಹೋಗ್ಬಿಡಿ. ನಮ್ಮನೆ ಗೈಸ್ ಇವಾಗ ನಮ್ಮ ಅಕ್ಕ ತಗೊಂಡ್ ಹೋಗ್ತಾ ಇದ್ದಾಳೆ. ನಮ್ಮ ಅಕ್ಕ ಅಂತೂ 24/7 ಕೆಲಸ ಮಾಡ್ತಾಳೆ ಗೈಸ್ ಪಾಪ. ಸೋಯಾ ಪ್ರಸಾದ ತರ ಕೊಟ್ಟಿದೀವಿ. ಇದನ್ನ ಹಾಕೋ ಇನ್ನೊಂದ್ ಸ್ವಲ್ಪ. ಇವಳ ಎಕ್ಸ್ಪೀರಿಯನ್ಸ್ ಯಾವ ತರ ಐತೆ ನೋಡೋಣ. ನೋಡ್ಬೋದು ಅವಳ್ದು. ನೆಕ್ಸ್ಟ್ ನಾವು ಜೀಜಗ್ ಜಾಸ್ತಿ ಕೊಡೆ. ನಮ್ ಜೀಜನು ಕೆಲ್ಸ ಮಾಡ್ತಾ ಇದ್ರೆ ನೆಕ್ಸ್ಟ್ ನಮ್ ಜೀಜಿ ಒತ್ತಗ್ರ ಬಾಳೆಕಾಯಿ ಇದ್ದಂಗೆ ಐತೆ. ನೆಕ್ಸ್ಟ್ ನಮ್ಮ ಅಮ್ಮ ಅಂತ ಟ್ರೈಯೇ ಮಾಡಲ್ಲ ಅನ್ಸುತ್ತೆ. ನಮ್ಮ ಅಮ್ಮ ದೊಡ್ಡಮ್ಮ ನೋಡೋಣ ಬನ್ನಿ. ಹಳೆ ಮನೇಲಿ ಇದಾರೆ ಇಬ್ರು, ಏನಂತಾರೆ ಅಂತ. ಸ್ಯಾರಿ ಫೋಲ್ಡಿಂಗ್ ಮಾಡ್ತಾ ಇದಾರೆ ನೋಡಿ. ಮದ್ವೆ ಇದೆ, ಫುಲ್ ಶೆಡ್ಯೂಲ್ ಗೈಸ್ ಇವ್ರಿಬ್ರಿಗೂ. 2 ವಾರ ಇದು ಮಂಡೇ ಸ್ಯಾಟರ್ಡೆ ಟ್ಯೂಸ್ಡೇ ವರ್ಗು ಆಯ್ ಮಾಡ್ತಾ ಇದಾರೆ. ಆವಮ್ಮ ಅಂತ ಏನಕ್ಕೂ ರೆಸ್ಪಾನ್ಸೇ ಇಲ್ಲ. ನನ್ ಬ್ಲಾಗಿಗೆ ಏನೋ ಸಪೋರ್ಟ್ ಇಲ್ಲ. ನಮ್ ದೊಡ್ಡಮ್ಮ ಅಷ್ಟೇ. ಮೈಕೆಲ್ಲ ಕೊಡ್ಸಿರೋದ್ ನಮ್ ದೊಡ್ಡಮ್ಮನೆ ಗೈಸ್. ಅಂಡ್ ನಮ್ ಮನೆ ಹೋಮ್ ಟೂರ್ ಬೇಕು ಅಂತ ಅಂದ್ರೆ ಹೇಳಿ. ಇದೆಲ್ಲ ಫ್ಯಾಕ್ಟ್ರಿ ಮನೆ, ಅದಕ್ಕೆ ಇದೆಲ್ಲ ರೇಷ್ಮೆ ಎಲ್ಲ ಇರೋದು. ಕೊಡೆ ಅವ್ರಿಗೆ ಏನಂತ ನೋಡೋಣ. ಖಂಡಿತ ಅದು ಕಟ್ಟಿ ಪಟ್ಟಿ ಇಲ್ವಾ ಚುಚ್ಕೊಂತಿದ್ದ. ಇನ್ನ ತಂದೂರಿ ಸಹಾಯ ಮಾಡಿದೀವಿ ಅಂದ್ಕೊಂಡಿದ್ದಾರೆ. ವ್ಲಾಗ್ ನೋಡಿದ್ಮೇಲೆ ಗೊತ್ತಾಗದು. ಯಾಕಂದ್ರೆ ಅವ್ರ ಕಿಚನ್ ಅಲ್ಲಿ ಇರ್ಲಿಲ್ಲ, ಅದಕ್ಕೆ ಈ ತರ ಎಲ್ಲ ಅವತಾರ ಮಾಡಿದೀವಿ. ಅದೆಂತದ ಕಟ್ಟಿ ಚುಚ್ಚಿ ಗೋಬಿ ತರ ಮಾಡ್ತಿದ್ರಿ. ಇನ್ನ ಅದೇ ಗುಂಗಲ್ ಇದಾರೆ ಗೈಸ್. ಕೈ ತೊಳ್ಕೊಂಡಿರೋದ. ಓ ತಿನ್ನಮ್ಮ ಸುಮ್ನೆ. ಹೆಂಗೈತಮ್ಮ? ಏನಮ್ಮ ಹೆಂಗೈತೆ ಅಂತ
ಅವ್ರ ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಗ್ತಿರ್ಬೋದು. ನಾವೇ ಕೊಡಲ್ಲ, ಯಾಕಂದ್ರೆ ನಮ್ ದೊಡ್ಡಮ್ಮಂಗೆ ಸ್ವಲ್ಪ ನಮ್ ದೊಡ್ಡಮ್ಮ ನಾವ್ ಏನ್ ಮಾಡಿದ್ರು ನೋಡಿ ಚೆನ್ನಾಗೈತೆ ಅಂತಾನೆ ಹೇಳ್ತಾರೆ. ಅದಿನ್ನೂ ತಿಂದಿರ್ಲಿಲ್ಲ, ಚೆನ್ನಾಗೈತೆ. ಆಂಟಿ ಮನೆದೆಲ್ಲ ಹೋಮ್ ಟೂರ್ ಬೇಕು ಅಂತ ಅಂದ್ರೆ ಹೇಳ್ರಿ, ನಮ್ ಹಳೆ ಮನೆದು ಹೊಸ ಮನೆದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ವಿಲ್ಲ ನೋಡು ಹೋಗ್ತವ್ರಿಗೆ. ವಿಲ್ಲ ಅಲ್ಲ, ಚಿಕ್ಕ ಮನೆನೆ. ನಿನ್ ರೂಮ್ ನೋಡಮ್ಮ ಫಸ್ಟ್ ಹೆಂಗೈತೆ ಅಂತ. ಸೊ ಗೈಸ್, ಇವಳು ಚೆನ್ನಾಗಿಲ್ಲ ಅನ್ಕೊಂಡೆ ತಿಂತಾ ಇದ್ದಾಳೆ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು. ಫಸ್ಟ್ ಇವಳ ರಿಯಾಕ್ಷನ್ ನೋಡುವಂತೀರಿ ಗಾಯ್ಸ್. ನನ್ ರಿಯಾಕ್ಷನ್ ನಾನೇ ತಿಂತೀನಿ, ಕೊಡಲ್ಲ, ನಾನೇ ತಿಂತೀನಿ ಗೈಸ್. ಕೊಡ್ತಾ ಇಲ್ಲ ಇವಳು, ನಾನೇ ತಿಂತೀನಿ ಕೊಡು ಅಂದ್ರು ಅಂತ. ನಮ್ ದೊಡ್ಡಮ್ಮಂಗೆ ಏನ್ ಆನ್ಲೈನ್ ಅಲ್ಲಿ ಬೇಕು ಅಂದ್ರು ನಾನೇ ಸೀರೆ ಪಿನ್ನಾಕವ ಆನ್ಲೈನ್ ಬುಕ್ ಮಾಡು. ಓಕೆ ಅಂತ ಹೇಳಿ ನಾನೇ ತಿಂತೀನಿ ಕಣೆ. ಒಂದೆರಡು ನನ್ ಮನುಷ್ಯ ಅಲ್ವಲ್ಲ ಅದಕ್ಕೆ. ಒಂದೆರಡು ನಿನ್ ಕಮ್ಮಿ ಮಾಡ್ತೀನಿ, ನೀವ್ ಪ್ರಯೋಗ ಮಾಡಿದ್ದೆ ಅಷ್ಟು ನಿಂತ್ಕೊಂಡು. ಹೇಳಿ ಇವಾಗ ಏನ್ ಹೇಳ್ತಾರೆ ಗೊತ್ತಾ guys? ಪರವಾಗಿಲ್ಲ ತಿನ್ನೋ ತರ ಇದೆ ಅಂತಾಳೆ, ಅದು ಅಸಹ್ಯವಾಗಿರುತ್ತೆ. ತಿನ್ಬೋದು, ಅದಕ್ಕೆ ತಿಂತೀವಲ್ಲ. ಸೊ ನೆಕ್ಸ್ಟ್ ನಮ್ಮಮ್ಮ ಎಲ್ಲ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ಸ್ ಕೊಡ್ತೀನಿ. ಅಂಟಿಲ್ ದನ್ ಬಾಯ್ ಗೈಸ್. ತಿನ್ನೋ ತರ ಇದೆ, ತಿಂದೇ ಇರೋ ತರ ವಾಮಿಟ್ ಮಾಡೋ ತರ ಏನಿಲ್ಲ. 100% ಅಲ್ಲಿ 5% ಚೆನ್ನಾಗೈತೆ ಅಷ್ಟೇ, ತಿನ್ಬೋದು. ಏನಂತ್ಯಾ 5% ಚೆನ್ನಾಗಿಲ್ವಾ? ನಂಗ್ ಹೊಟ್ಟೆ ತುಂಬಿದ್ರೆ 0%, ಇವಾಗ ಹೊಟ್ಟೆ ತುಂಬದೇ ಇರೋದಿಕ್ಕೆ ಒಂದ್ 2% ಕೊಡ್ಬೋದು. ನಮ್ಮಮ್ಮ ಅದಕ್ಕೆ ಏನು ಫೋನ್ ಅಲ್ಲಿ ನೋಡ್ಕೊಂಡ್ ಮಾಡಲ್ಲ ಗೈಸ್, ಯಾಕಂದ್ರೆ ಈ ತರ ಎಲ್ಲ ಕುಲ್ಗೆಟ್ ಹೋಗುತ್ತೆ ಅಂತ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತೈತೆ ಅಂತ. ಖಾರ ಎಣ್ಣಿನ ತರ ಕಾಣಿಸ್ತಾ ಇದೆ. ನಮ್ಮೂರಲ್ಲಿ ಖಾರದಲ್ಲಿ ಖಾರ ಎಣ್ಣೆ ಈ ತರನೇ ಇರೋದು. ಅವನ್ನ ಕುರಿ ಪಿಸ್ಕೇನು ಕಲ್ಲಣ್ಣು ಹಾಕಿ ಹಣ್ಣು ಮಾಡ್ತಿರ್ತೀವಿ ಯಾವಾಗ್ಲೂ ನಾವು. ಕುರಿ ಪಿಸ್ಕೆ ಕಲ್ಲಾಳು ಹಾಕಿ ಇಟ್ರೆ ಖಾರ ಎಣ್ಣು ಹಣ್ಣಾಗಿರ್ತವೆ. ನಮ್ಗಂತೂ ಒಂದಿನ ತಂದ್ಕೊಟ್ಟಿಲ್ಲ ಅದೇನು ಅಂತ. ತಂದ್ಕೊಡೋದಲ್ಲ, ಯಾವಾಗ ಖಾರ ಎಣ್ಣು ತಂದ್ಕೊಡೋದು ಸುಮ್ನಿರು. ಚಿಕ್ಕವರಿದ್ದಾಗ ಮೇ ಬಿ ತಂದ್ಕೊಟ್ಟಿರ್ಬೋದು. ನಾವ್ ಹೊಸ ಮನೆಗೆ ಹೋದಾಗಿಂದ ಏನು ಖಾರ ತಂದ್ಕೊಟ್ಟಿಲ್ಲ. ಎಣ್ಣು ಹಿಂಗೆ ಆಗೋದು ಚಿಕ್ಕ ಕುರಿ ಪಿಸ್ಕೆ ತರ. 200-300 ಬರೇ ಏನೇನೋ ಹೇಳ್ತಾರೆ ಗೈಸ್. ಇಲ್ಲೇ ಇದ್ರೆ ಇವ್ರು. ನಮ್ ಹಳೆ ಮನೆ ಅಂದ್ರೆ ಹಳೆ ಮನೆ, ಇಲ್ಲಿ ಯಾವ ಇದು ಇರಲ್ಲ, ಯಾವ ಗಾಡಿಗಳು ಜಾಸ್ತಿ ಓಡಾಡ. ನಮ್ಮ ಕಡೆ ರೋಡಲ್ಲಂತೂ ಓಡಾಡ್ತವೆ ಗಾಡಿಗಳು ಅಷ್ಟಿಷ್ಟಲ್ಲ. ನಮ್ಮ ಅಕ್ಕನ್ ಫೋನ್ ಹಿಂಗೆಲ್ಲ ಹಿಡ್ಕೊಂಡ್ರ ನೋಡಿದ್ರೆ ಬಾಯಿಗೆ ಬಂದಂಗ್ ಬೈದ್ ಬಿಡ್ತಾಳೆ, ಎತ್ಗಿಟ್ ಹಾಕಿ ಅಂತ. ನಮ್ ರೋಡಲ್ಲಿ 2 ಮದ್ವೆ ಇದೆ ಗೈಸ್ ನೋಡಿ. ಅಲ್ಲೊಂದ್ ಮನೆ ಮದ್ವೆ, ಈ ಮದ್ವೆಗೆ ಹೋಗ್ಬೇಕು ನಮ್ಮಮ್ಮವ್ರು. ಮತ್ತೆ ವಿಡಿಯೋದಲ್ಲಿ ಕಾಣಿಸಲ್ಲ, ಈ ರೋಡಲ್ಲ ಆ ಕಡೆ ಮನೆ ಮದ್ವೆ ಐತೆ. ಫುಲ್ ಶೆಡ್ಯೂಲ್ ಆಗ್ಬಿಟ್ಟೈತೆ ನಮ್ಮಮ್ಮವ್ರಿಗೆ ಮದ್ವೆಗೆ. ಸೊ ಅದಕ್ಕೆ ಸೀರೆಗಳೆಲ್ಲ ರೆಡಿ ಮಾಡ್ತಾ ಇರೋದವ್ರು. ಸೊ ಅಷ್ಟ ಗಾಯ್ಸ್, ನಮ್ಮಮ್ಮ ಏನಂತ ಬೈದ್ ಕಳ್ಸಿದ್ರು ಗೊತ್ತಾ? ಇದಕ್ಕೆ ನೀನ್ ಓವರ್ ಬಿಲ್ಡಪ್ ಮಾಡ್ಕೊಂಡು ವಿಡಿಯೋ ಬೇರೆ ಮಾಡ್ತಾ ಇದ್ಯಾ ಅಂತ ಹೇಳ್ತಾರಲ್ಲ ಗೈಸ್. ಅದನ್ನೆಲ್ಲ ತಿನ್ಬಿಟ್ಟಿದ್ರೆ ಜಾಸ್ತಿ ರಾತ್ರಿ ವಾಮಿಟ್ ಮಾಡ್ಕೊಂಡ್ ಮಲ್ಕೋಬೇಕಾಗಿತ್ತು ಅಷ್ಟೇ. ನೀವಂತೂ ದಯವಿಟ್ಟು ಟ್ರೈ ಮಾಡಕ್ ಹೋಗ್ಬಿಡ್ರಿ ಇದನ್ನೆಲ್ಲ ಇನ್ಸ್ಟಾಗ್ರಾಮ್ ನೋಡ್ಕೊಂಡು. ಮಕ್ಕ ಒಳಗಡೆ ಬ್ಯಾವ್ಯಾ ಅಂತ ಅಂತೇಳಿ ನೋಡೋಣ ಬನ್ನಿ. ನಾನು ಹೇಳ್ದೆ ತಿನ್ಬೇಡ ಕಣೆ ಜಾಸ್ತಿ ಅಂತ. ವಾಂತಿ ತರಾನೇ ಆಗ್ತೈತೆ. ನೋಡ್ಬೋದು ನಾವಿಬ್ರು ಅಡ್ಗೆ ಸೇರ್ಕೊಂಡ್ ಮಾಡಿದ್ರೆ ಏನಾಗತ್ತೆ ಅಂತ. ನೋಡ್ತಾ ಇರ್ಬೋದು ಅವಳ ರಿಯಾಕ್ಷನ್. ಇದನ್ನೆಲ್ಲ ಎತ್ತಿಡ್ಬೇಕು ಗೈಸ್ ಇವಾಗ. ನನ್ ಲೈಫಲ್ಲಿ ಎಷ್ಟು ಕಟ್ಟದಾಗಿಲ್ಲ. ಸೊ ಅದಕ್ಕೆ ಇವಾಗ ಸೀಬೆಹಣ್ಣು ತಿಂತಾ ಇದ್ದಾಳೆ. ಅಯ್ಯೋ ಇದು ಕಟ್ಟು ಆಗ್ತಿಲ್ಲ. ಇದನ್ ತಗೋ. ನಾನು ಆತರ ಗಟ್ಟಿ ಇರೋದಾಗ ತಿನ್ನಲ್ಲ. ಇದು ಹಣ್ಣಾಗೈತೆ ಕಣೆ. ಹೊಲ ಹಣ್ಣಾಗಿರೋದೆಲ್ಲ ತಿನ್ನಲ್ಲ. ಸರಿ, ನಂಗೆ ಹಣ್ಣಾಗಿರೋದು ಇಷ್ಟ ಗೈಸ್. ಇವಳಿಗೆ ಕಾಯಿ ಇಷ್ಟ. ಅವ ಅಯ್ಯೋ. ಸೊ ಪ್ಲೀಸ್ ನೀವ್ಯಾರು ಟ್ರೈ ಮಾಡ್ಬೇಡಿ. ಬಾಯ್. ಕಾಲಿಗೆ ಬಿಟ್ಟಿನೇ ಟ್ರೈ ಮಾಡ್ಬೇಡ್ರಿ. ನೀವೇನ್ ಸಾಯಿ ಬಿಟ್ರೆ ದಯವಿಟ್ಟು ಸತ್ತೋಗ್ಬಿಟ್ರಿ, ಇದನ್ನ ಮಾತ್ರ ಟ್ರೈ ಮಾಡ್ಬೇಡ್ರಿ ಗೈಸ್. ಇದೇ ಫಸ್ಟ್ ಟೈಮ್ ಈ ತರ ಇನ್ಸ್ಟಾಗ್ರಾಮ್ ನೋಡ್ಕೊಂಡ್ ಮಾಡಕ್ ಹೋಗಿ ಈ ತರ ಫ್ಲಾಪ್ ಸೀನ್ ಆಗಿದೆ. ನಾನು ಯೂಶಲಿ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ಕೊಂಡ್ ಮಾಡಕ್ ಹೋಗಲ್ಲ ಗೈಸ್. ನಂದು ಓನೇ ಮಾಡ್ತೀನಿ. ಇವತ್ ಅವ್ನ್ ಯಾವನೋ ತಂದೂರಿ ಯಾಕಂದ್ರೆ ನಂಗೆ ಸೋಯಾ ಅಂದ್ರೆ ಸಖತ್ ಇಷ್ಟ. ಅದಕ್ಕೆ ಅವ್ನ್ ಏನೋ ಮಾಡಿದ್ನಲ್ಲ ಕಲರ್ಫುಲ್ ಆಗಿ ಕಾಣಿಸ್ತಿತ್ತು ಅಂತ ಮಾಡಕ್ ಹೋದೆ. ಸೊ ಅವ್ನ್ದು ಯಾವ ಚಾನಲ್ ಅಂತಾನು ತೋರಿಸ್ತೀನಿ ರೀ. ಅವನ್ ತರಾನೇ ಎಲ್ಲಾದು ಆಗ್ದೆ ಗೈಸ್, ಆದ್ರೂ ಬರ್ಲಿಲ್ಲ. ಅವ್ನ್ ಚಾನಲ್ ಯಾವ್ದು ಅಂತ ಅಂದ್ರೆ ಶಫ್ ಬಿಯಾನ್ 22 ಯಾರ್ಡ್ ಅಂತ ನೋಡಿ.
ಈ ತರ ತೋರಿಸ್ಬಿಟ್ಟ ಅವನು. ಸೊ ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಹೋದ್ನಾ, ಅದ್ ಈ ತರ ಆಗೋಗ್ಬಿಡ್ತು ಅಷ್ಟೇ ಗೈಸ್. ನನ್ ಆಕ್ಚುಲಿ ನೀವಂತೂ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ಕೊಂಡು ಟ್ರೈ ಮಾಡಕ್ ಹೋಗ್ಬೇಡ್ರಿ ಅಷ್ಟೇ. ಅಷ್ಟೊಳಗೆ ಇಷ್ಟಪಡ್ತೀನಿ. ಬಾಯ್. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಆಗಿ, ಇಷ್ಟ ಆಗಿರಲ್ಲ ಅಂತ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬರೀ ನೀವು ನೋಡೋದೇ ಆಗುತ್ತೆ, ಕಂಪ್ಲೇಂಟ್ ಮಾಡೋದೇ ಆಗುತ್ತೆ. ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟಾದ್ರೆ ಕಂಪ್ಲೇಂಟ್ ಮಾಡಿ. ಎಷ್ಟೊಂದ್ ಜನ ನನ್ ವ್ಲಾಗ್ಸ್ ಯಾಕೆ ಬರ್ತಿಲ್ಲ ಅಂತ ಬರ್ತಿಲ್ಲ ಅಂತ ಅಂದ್ರೆ ಎಷ್ಟೊಂದ್ ಜನ ಏನೇನೋ ಕಂಪ್ಲೇಂಟ್ ಮಾಡ್ಬಿಟ್ಟಿದ್ರೆ ಗೈಸ್. ಅದಕ್ಕೆ ನನ್ ವ್ಲಾಗ್ಸ್ ಬರ್ತಿಲ್ಲ ಇತ್ತೀಚೆಗೆ, ಕಡಿಮೆ ಆಗಿದೆ. ನಮ್ ಪೇರೆಂಟ್ಸ್ ಗೆ ಬಂದ್ ಏನೇನೋ ಕಂಪ್ಲೇಂಟ್ ಮಾಡ್ತಾರೆ ಗೈಸ್, ಹಂಗೆ ಹಿಂಗೆ ಅಂತ. ಅದಕ್ಕೆ ಇತ್ತೀಚೆಗೆ ನನ್ ವ್ಲಾಗ್ಸ್ ಕಡಿಮೆ ಆಗಿದೆ ಅಷ್ಟೇ. ನೋಡ್ತೀರಾ ನೋಡ್ರಿ, ಇಷ್ಟಪಟ್ಟು. ನೋಡಕ್ ಆಗಲ್ವಾ, ನೋಡಕ್ ಹೋಗ್ಲೇಬೇಡ್ರಿ ನೀವು. ಯಾಕೆ ಸುಮ್ನೆ ಬಂದ್ ನಮ್ ಪೇರೆಂಟ್ಸಿಗೆಲ್ಲ ಕಂಪ್ಲೇಂಟ್ ಮಾಡಿ ಅವ್ರಿಗೂ ನಮ್ ಮೇಲೆ ಬ್ಯಾಡ್ ಒಪಿನಿಯನ್ಸ್ ಎಲ್ಲ ಬರೋ ತರ ಕ್ರಿಯೇಟ್ ಮಾಡ್ತೀರಾ? ಆಗುತ್ತಾ ನೋಡಿ? ಆಗಲ್ವಾ? ನೋಡಕ್ಕೆ ಹೋಗ್ಬೇಡಿ ನೀವು, ಹಂಗೆ ಸುಮ್ನೆ ಇದ್ಬಿಡಿ. ಅನ್ಸಬ್ಸ್ಕ್ರೈಬ್ ಮಾಡ್ಬಿಡಿ, ನೋಟಿಫಿಕೇಶನ್ ಬರಲ್ಲ. ಸುಮ್ನೆ ಬಂದ್ ನಮ್ ಪೇರೆಂಟ್ಸ್ಗೆಲ್ಲ ಯಾಕೆ ಏನೇನೋ ಹೇಳ್ಕೊಡ್ತೀರಾ? ಹೆಂಗೋ ನಮ್ಗ್ ಸಪೋರ್ಟ್ ಮಾಡ್ತಾರೆ ನಮ್ ಪೇರೆಂಟ್ಸ್, ಮಾಡ್ತಿದೀವಲ್ಲ ಅಂತ. ಸುಮ್ನೆ ನೀವ್ ಜನಗಳು ಬಂದ್ ಏನೇನೋ ಹೇಳ್ಕೊಟ್ ನಮ್ ಪೇರೆಂಟ್ಸ್ಗೆ ಯಾಕೆ ಈ ತರ ಮಾಡ್ತೀರಾ? ಪ್ಲೀಸ್ ಹತ್ರ ಕೆಲ್ಸ ಎಲ್ಲ ಮಾಡಕ್ ಹೋಗ್ಬೇಡಿ ಇನ್ಮೇಲೆ. ಆದ್ರೆ ನೋಡಿ, ಆಗಿಲ್ಲ ಅಂತಂದ್ರೆ ನೋಡಕ್ಕೆ ಹೋಗ್ಬೇಡಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಐ ಲವ್ ಯು ಆಲ್.